ಈಗ ಆಲ್ರೆಡಿ ಬಾಡಿಗೆ ಮನೆ ಅಥವಾ ಅಲ್ಲೇ ಇದ್ದಾರೆ ಅದೇ ಮನೇಲಿ ವಾಸ ಅನ್ನೋಂಥವ್ರಿಗೆ ಓಕೆ, ಒಂದ್ ಸಣ್ಣ ರೆಮಿಡಿ ತರ ಏನ್ ಮಾಡ್ಬೋದು ಅಂತ ಹೇಳೋದಾದ್ರೆ? ಪ್ರತಿಯೊಂದು ದಿಕ್ಕನ್ನು ಒಂದ್ ಸ್ವಲ್ಪ ಅನಲೈಸ್ ಮಾಡ್ಕೋಬೇಕು. ಮೊದಲನೇದು ಇಂಪಾರ್ಟೆಂಟ್ ಏನಂದ್ರೆ, ಒಂದ್ ರೌಂಡ್ ಹೋಗಿ ಮನೆ ಸುತ್ತಲೂ ಹೋಗಿ ಎಲ್ಲಿ ನಮ್ಮ ಸ್ಟ್ರಕ್ಚರಲ್ ಭಾರ ಜಾಸ್ತಿ ಇದೆ ಅಂತ ನೋಡಿ. ಆಲ್ ದಿ 3 ಸೌತ್ ಡೈರೆಕ್ಷನ್ಸ್, ಸೌತ್ ಈಸ್ಟು, ಸೆಂಟ್ರಲ್ ಪಾರ್ಟ್ ಆಫ್ ಸೌತ್ ಮತ್ತೆ ಸೌತ್ ವೆಸ್ಟ್, ಈ 3 ಮತ್ತೆ ವೆಸ್ಟ್, ಈ 4 ದಿಕ್ಕನ್ನ ನಾವು ಸ್ವಲ್ಪ ನೆಗೆಟಿವ್ ಝೋನ್ ಅಂತ ಹೇಳ್ಬೋದು. ಏನೇ ಭಾರಗಳಿರುತ್ತೆ ನಿಮ್ಮ ಮನೆಯಲ್ಲಿ, ಫರ್ನಿಚರ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಬುಕ್ಸ್ ಇರ್ಬೋದು, ಕಾರ್ಟನಲ್ಲಿ ತುಂಬಿಸ್ಬಿಟ್ಟಿಟ್ಟಿರೋ ಸಾಮಾನಾಗಿರ್ಬೋದು, ಎನಿಥಿಂಗ್, ಅದನ್ನ ಉತ್ತರದಿಂದ ಅಥವಾ ಪೂರ್ವದಿಂದ ತೆಗೆದು ಈ ದಿಕ್ಕುಗಳಿಗೆ ಹಾಕ್ಬಿಡಿ. ಇನ್ನು ಬೇರೆ ಸೆಕೆಂಡ್ ಅಂದ್ರೆ ಏನಂದ್ರೆ, ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಏನೇ ರೂಮ್ ಇರಲಿ, ಅದರದ್ದು ಫ್ಲೋರಿಂಗ್ ಅನ್ನ ಒಂದು ಅರ್ಧ ಅಡಿ, 6 ಇಂಚಸ್, ಈವನ್ 3 ಇಂಚಸ್ ಎಷ್ಟಾದ್ರೆ ಅಷ್ಟು ಎತ್ತಿಸ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಎನರ್ಜಿ ಫ್ಲೋ ಸರಿ ಹೋಗ್ಬಿಡುತ್ತೆ.